ತಿಂಗಳು ನಿಮ್ಮ ಮನೆ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳಿದ್ರೆ ಏನು ಹೇಳ್ತೀರಾ? 10,000 ರೂಪಾಯಿ ಬೇಕಾಗುತ್ತೆ ಇಲ್ಲ 20,000 ರೂಪಾಯಿ ಬೇಕಾಗುತ್ತೆ ಅಂತ ತುಂಬ ಈಸಿಯಾಗಿ ಹೇಳ್ಬಿಡ್ತೀರಾ. ಹೇಗೆ ನಿಮಗೆ ಗೊತ್ತಿರುತ್ತೆ? ಲಾಸ್ಟ್ ಮಂತ್ ನಿಮ್ಮ ಮನೆ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತ ನೀವು ಟ್ರ್ಯಾಕ್ ಮಾಡಿರ್ತೀರಾ. ಅದ್ರ ಮೇಲೆ ನೀವು ಹೇಳ್ಬಿಡ್ತೀರಲ್ವಾ, ಇಷ್ಟಿದ್ರೆ ಸಾಕು ನಮ್ಮ ಮನೇನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇದೇ ರೀತಿ ನಿಮ್ಮ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಡೈಲಿ ನೀವು ಎಷ್ಟು ಕ್ಯಾಲೋರಿ ಕನ್ಸ್ಯೂಮ್ ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಏನಾದರೂ ಕೇಳಿದ್ರೆ ತುಂಬ ಜನರಿಗೆ ಇದಕ್ಕೆ ಆನ್ಸರ್ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಬಂದು ಅವರ ಮೇಂಟೆನೆನ್ಸ್ ಕ್ಯಾಲೋರಿ ಗೊತ್ತಿರಲ್ಲ. ಹೇಗೆ ಮೇಂಟೆನೆನ್ಸ್ ಕ್ಯಾಲೋರಿನ ತಿಳ್ಕೊಳೋದು, ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಎಷ್ಟು ಕ್ಯಾಲೋರಿ ಕನ್ಸ್ಯೂಮ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೈ ಸ್ಕ್ವಾಡ್ ವೆಯ್ಟ್ ಲಾಸ್ ಟಿಪ್ಸ್ ಅಲ್ಲಿ ಇದು ವಿಡಿಯೋ 5. ಮೇಂಟೆನೆನ್ಸ್ ಕ್ಯಾಲೋರಿ ತಿಳ್ಕೊಳೋದು ತುಂಬಾ ಸಿಂಪಲ್ ರೀ. ಗೂಗಲಲ್ಲಿ ಹೋಗಿ TDEE ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡಿ ನಿಮ್ಮ ಏಜು, ನಿಮ್ಮ ಜೆಂಡರು, ಹೈಟು, ವೆಯ್ಟು, ನಿಮ್ಮ ಒಂದು ಆಕ್ಟಿವಿಟಿ ಲೆವೆಲ್ನ ಸೆಲೆಕ್ಟ್ ಮಾಡಿ. ಆಕ್ಟಿವಿಟಿ ಲೆವೆಲ್ ಅಂದ್ರೇನಿಲ್ಲ, ಈಗ ನೀವು ವೀಕ್ಲಿ 4 to 5 ಡೇಸ್ ಜಿಮ್ಗೆ ಹೋಗ್ತೀರಾ ಅಂದರೆ 4 to 5 ಡೇಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲ ನೀವು ವರ್ಕೌಟೇ ಮಾಡಲ್ಲ, ಎಕ್ಸಸೈಸೇ ಮಾಡಲ್ಲ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ನೋ ಎಕ್ಸಸೈಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಕೊಡಿ. ನಿಮ್ಮ ಒಂದು ಮೇಂಟೆನೆನ್ಸ್ ಕ್ಯಾಲೋರಿ ಎಷ್ಟು ಅಂತ ತೋರಿಸ್ಬಿಡುತ್ತೆ. 100% ಅಕ್ಯುರೇಟ್ ಅಂತ ಹೇಳಲ್ಲ, 90% ಅಕ್ಯುರೇಟ್ ಆಗಿರುತ್ತೆ. ಎಕ್ಸಾಂಪಲ್ಗೆ ನಿಮ್ಮ ಒಂದು ಮೇಂಟೆನೆನ್ಸ್ ಕ್ಯಾಲೋರಿ 2000 ಬಂತು ಅಂದ್ಕೊಳ್ಳಿ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಅಂದರೆ 200 ಕ್ಯಾಲೋರಿನ ಕಟ್ ಮಾಡಿ 1800 ಕ್ಯಾಲೋರಿ ಈಗ ನಿಮ್ಮ ಒಂದು ವೆಯ್ಟ್ ಲಾಸ್ ಡಯಟ್ ಆಗಿರುತ್ತೆ. ಈಗ 1800 ಕ್ಯಾಲೋರಿ ನೀವು ಕನ್ಸ್ಯೂಮ್ ಮಾಡ್ತಾ ಬಂದರೆ ನೀವು ವೆಯ್ಟ್ ಲಾಸ್ ಮಾಡ್ತಾ ಬರ್ತೀರಾ. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್.